ಇದು ಯಾವುದೋ ಹೈ ಬಜೆಟ್ ಸಿನಿಮಾ ಶೂಟಿಂಗ್ ಅಲ್ಲ ಅಥವಾ ಆಕ್ಷನ್ ದೃಶ್ಯದ ಸೆಟ್ ಅಲ್ಲವೇ ಅಲ್ಲ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಬಿಎಚ್ ರಸ್ತೆಯಲ್ಲಿ ಮಂಗಳವಾರ ರಾತ್ರಿ ಕಂಡುಬಂದ ದೃಶ್ಯಗಳು. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ರಸ್ತೆ ಅಗಲೀಕರಣ ಮಾಡ್ತಿರೋ ಅಧಿಕಾರಿಗಳೇ, ಗುತ್ತಿಗೆದಾರರೇ, ಸ್ವಲ್ಪ ಇಲ್ಲಿ ನೋಡಿ. ನಿಮ್ಮ ಅವೈಜ್ಞಾನಿಕ ಕಾಮಗಾರಿಗೆ ಜನ ಬಲಿಯಾಗಬೇಕಾ? ಕೇವಲ 2 ಗಂಟೆಗಳಲ್ಲಿ ಸಾಲು ಸಾಲು ಅಪಘಾತಗಳು. ಸಾಗರ ನಗರದ ಬಿಎಚ್ ರಸ್ತೆ ಈಗ ಸಾವಿನ ರಸ್ತೆಯಾಗಿ ಮಾರ್ಪಟ್ಟಿದೆಯಾ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಿದೆ. ಬಸ್ ಹತ್ತತ್ತೆ, ಕಾರ್ ಪಲ್ಟಿ ಹೊಡೆಯತ್ತೆ, ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಾಣ ಉಳಿಯತ್ತೆ ನಿಜ. ಆದ್ರೆ ಪ್ರತಿ ಸಲವೂ ಅದೃಷ್ಟ ಕೈ ಹಿಡಿಯತ್ತಾ? ಏನಿದು ಸರಣಿ ಅಪಘಾತಗಳ ರಹಸ್ಯ? ಬನ್ನಿ ನೋಡಿ ನಮ್ಮ ಈ ಸ್ಪೆಷಲ್ ರಿಪೋರ್ಟ್. ಶಿವಮೊಗ್ಗದಿಂದ ಸಾಗರಕ್ಕೆ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಒಮ್ಮೆಲೆ ಡಿವೈಡರ್ ಮೇಲೆ ಹತ್ತಿ ನಿಂತುಬಿಡ್ತು. ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ದುರಂತ ತಪ್ಪಿತು. ಆದ್ರೆ ಇದು ಆರಂಭ ಮಾತ್ರವಾಗಿತ್ತು. ಈ ಬಸ್ ತೆರವುಗೊಳಿಸಿದ ಕೆಲವೇ ಗಂಟೆಗಳಲ್ಲಿ ಶರಾವತಿ ಕೋಲ್ಡ್ ಡ್ರಿಂಕ್ಸ್ ಎದುರು ಮತ್ತೊಂದು ಅಪಘಾತ. ಅಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸುತ್ತಿದ್ದಾಗಲೇ ಮಹೀಂದ್ರಾ ಎಕ್ಸ್ಯುವಿ ಕಾರು ಕೂಡ ಅದೇ ಅವೈಜ್ಞಾನಿಕ ಡಿವೈಡರ್ ಹತ್ತಿ ಪಲ್ಟಿ ಹೊಡೆಯಿತು. ಸಾಕು ನಿಮ್ಮ ಅಭಿವೃದ್ಧಿ ಅನ್ನೋ ಘೋಷಣೆಗಳ ಅಬ್ಬರ. ಕೇವಲ 2 ಗಂಟೆಗಳಲ್ಲಿ 4 ಅಪಘಾತಗಳು ಸಂಭವಿಸುತ್ತಿದ್ದಂತೆ ಸಾರ್ವಜನಿಕರ ತಾಳ್ಮೆಯ ಕಟ್ಟೆ ಒಡೆಯಿತು. ಸಮಸ್ಯೆ ಭಾರಿ ಸಮಸ್ಯೆ ಆಗ್ತಾ ಇದೆ ಅಣ್ಣ. ಇದು ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣೋದೇ ಇಲ್ಲ. ಸುಮ್ಮನೆ ಇದಕ್ಕೆ ಹಾಕೊಂಡ್ಯಾರ ಅಷ್ಟೇ ಬಿಟ್ರೆ ಚೆಂದಾಗಿದ್ದು ಕಣ್ಣಿಗೆ ಕಾಣಲ್ಲ. ಎಲ್ಲ ಗಾಡಿಗಳಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಸಾಗರ ಬೀಚ್ ಎಲ್ಲ ಬಾರಿ ಕೆಲಸ ಎಡವಟ್ ಮಾಡ್ಯಾರೆ. ಯಾಕೆ ತಂದು ಅಗಲ ಮಾಡಿಲ್ಲ ಸರಿಯಾಗಿ. ಎಲ್ಲ ಈ ಕಡೆ ನೋಡಿ ಎಲ್ಲ ಕತೆ ಎಲ್ಲ ಇಲ್ಲ. ಈ ಕಡೆ ನೋಡ್ರಿ ಎಲ್ಲ ನೀರು ಬಿದ್ದಿದೆ. ಇಲ್ಲಿ ಹೆಂಗೆ ಜೀವನ ಮಾಡ್ಬೇಕ ಜನ? ಇದು ನ್ಯಾಷನಲ್ ಹೈವೇ. ಇದು ರಾತ್ರಿ ನೈಟ್ಗಳು ಗಾಡಿಗಳು ಬರ್ತಾವೆ. ಇಲ್ಲಿ ಗಂದೂರು ಗಾಡಿಗಳು ಗೊತ್ತಾಗಲ್ಲ. ನೈಟ್ ಗಾಡಿಗಳಿಗೆ ತೊಂದರೆ ಇದೆ. ಗಾಡಿಗಳಿಗೆ ತೊಂದರೆ ಇದೆ. ಇದು ರಾತ್ರಿ ಮಲ್ಕೊಂಡಿರ್ತಾರೆ. ಮೊನ್ನೆ ಒಂದು 4 ದಿವಸದ ಹಿಂದೆ ಕಾಂಟ್ರಾಕ್ಟಾಗಿ ಅಲ್ಲಿ ಗಂಧ ರೋಡ್ ಹತ್ರ ಕೆಲಸ ಮಾಡ್ತಾ ಇದ್ರು. ನೋಡಿ ಡಿವೈಡರ್ ಮಾಡ್ತೀರಿ, ನೀವು ಸರಿಯಾಗಿ ಸಿಗ್ನಲ್ ಇಡಿ ಅಂತ ನಾನೇ ಸ್ವತಃ ಹೇಳಿದ್ದೀನಿ. ಆ ಮನುಷ್ಯ ನಂಬರ್ ಕೂಡ ತಗೊಂಡಿದ್ದೀನಿ. ಉಡಾಪೆ ಮಾತಾಡ್ತಾರೆ. ನನಗೆ ಗೊತ್ತು ಮಾಡ್ತೀನಿ, ನೀವ್ಯಾರು ಕೇಳಕ್ಕೆ ಅದನ್ನ? ನಾನು ಇದನ್ನೇ ಹೇಳಿದ್ದೆ 4 ದಿವಸ ಮುಂಚೆ. ನಾನೇ ಗಂಧ ರೋಡ್ ಹತ್ರ ಹೇಳಿದ್ದೀನಿ. ಆದ್ರೂ ನನಗೆ ಉಡಾಪೆ ಮಾತಾಡಿದ್ದೀನಿ. ಅದ್ರ ದಯವಿಟ್ಟು ಇವತ್ತು ಅದು ಏನು ಲಾಸ್ ಆಗಿದೆ, ಕೆಎಸ್ಆರ್ಟಿಸಿ ಬಸ್ ಇದೆ, ಅನಾಹುತ ಆಗೋದು ತಪ್ಪಿದೆ, ಆಗಬಾರ್ದಾಗಿತ್ತು ಆಗಿದೆ. ಅದಕ್ಕೆಲ್ಲ ನೇರ ಕಾಂಟ್ರಾಕ್ಟ್ ಹೊಣೆ ಆಗಬೇಕು. ಅವನ ಹೆಸರು ಕೂಡ ಇಟ್ಕೊಂಡಿದ್ದೀನಿ. ಅವ್ನು ಮುಂದೆ ಬಂದು ಈಗ ಸರಿಪಡಿಸ್ಕೊಡ್ಬೇಕು. ನೋಡಿ, ಗಂಟೆ ಈಗಾಗಲೇ ಬಿಎಚ್ ರೋಡಲ್ಲಿ ಈ ಬಸ್ ಈ ಥರ ಸಮಸ್ಯೆ ಆಗಿ ಈಗಾಗ 1.5 ತಾಸು ಆಯಿತು. ಆದರೂ ಕೂಡ ಕಾಂಟ್ರಾಕ್ಟ್ರು, ಸಂಬಂಧಪಟ್ಟ ಇಂಜಿನಿಯರ್ಸು, ಏನು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ಲಿ ಮಲಗ್ಯಾರೆ ಗೊತ್ತಿಲ್ಲ. ಇದುವರೆಗೂ ಕೂಡ ಬಂದು ಏನು ಅಂತ ಉತ್ತರ ಕೊಟ್ಟಿಲ್ಲ. ಇಮ್ಮಿಡಿಯೇಟ್ ಬಂದು ಇದಕ್ಕೆ ಸಮಸ್ಯೆ ಪರಿಹಾರ ಕೊಡಬೇಕು. ಇದೇ ರೀತಿ ನಗರದಲ್ಲಿ ಏನಾಗಿದೆಯಲ್ಲ, ದಯವಿಟ್ಟು ಬಂದು ಸರಿ ಕೊಡಬೇಕು. ಇದು ನಮ್ಮ ಶಾಸಕರ ಗೋಪಾಲಕೃಷ್ಣ ಬೆಳವಣಿಗೆ ಕೆಟ್ಟ ಹೆಸರ್ತಕ್ಕಂಥ ಕೆಲಸಗಳನ್ನ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಇಂಜಿನಿಯರ್ ಮಾಡ್ತಾ ಇದ್ದಾರೆ. ತಕ್ಷಣ ಬಂದು ಸರಿಪಡಿಸ್ಕೊಡ್ಬೇಕು ಅಂತ ಆಗ್ರಹ. ಇವತ್ತು ಜನ ಪರಿತಪಿಸ್ತಾ ಇದ್ದಾರೆ. ವಿಚಾರಗಳು ಏನಂದ್ರೆ, ಸಣ್ಣ ದಾರಿಯಾಗಿ ಹೈ ಬೀಮ್ ಆಗಿರೋದ್ರಿಂದ ದಾರಿ ಕಾಣ್ತಾ ಇಲ್ಲ. ಡಿವೈಡ್ರು ಅವೈಜ್ಞಾನಿಕವಾಗಿದೆ. ದಾರಿಯಲ್ಲಿ ಪ್ರತಿ ಬಾರಿಯೂ ಆಕ್ಸಿಡೆಂಟ್ಸ್ಗಳಾಗ್ತಾ ಇದ್ದಾವೆ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇವತ್ತು ಜನರೇ ಅದ್ರದ್ದು ಶೋಷಣೆಗೊಳಗಾಗಿದ್ದಾರೆ. ಇವತ್ತು ಹೋರಾಟಕ್ಕೆ ಇಳಿದಿದ್ದೀರಾ. ಹಾಗಾಗಿ ನಾನು ಜನರ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡಬೇಡಿ. ನಾನು ಪ್ರತಿ ಬಾರಿ ಹೇಳ್ಕೊಂಡ್ ಬಂದಿದ್ದೀನಿ, ಇದು ಅವೈಜ್ಞಾನಿಕ ಕಾಮಗಾರಿ. ಜನ ಜಾಗ ಕೊಡಕ್ ರೆಡಿ ಇದ್ರು ನಿಮ್ಮ ಪುಡಾನಿ ಸಣ್ಣ ಪುಟ್ಟ ರಾಜಕಾರಣಿಗಳ ಆಸ್ತಿ ಹೋಗತ್ತಂತ ಹೇಳ್ಕೊಂಡು ಇಲ್ಲಿ ರಸ್ತೆಯನ್ನು ಡಿವೈಡರ್ ಕಮ್ಮಿ ಮಾಡಿದೀರಾ. ಇದು ನೋಡಿದ್ರೆ ಈ ಡಿವೈಡರ್ ಬೇಕಿತ್ತ? ಈ ಡಿವೈಡರ್ ಅತಿ ಶೀಘ್ರದಲ್ಲಿ ರಿಮೂವ್ ಮಾಡ್ಬೇಕು. ಇದಕ್ಕಿಂತ ಹಣಿಸ್ಬೇಕು. ಅಧಿಕಾರದವರೇ, ಎಸಿ ಅವರೇ, ದಿನಂಪ್ರತಿ ಇದೇ ಜಾಗದಲ್ಲಿ ನೀವು ತಿರುಗ್ತಾ ಇದ್ದೀರಾ. ಎಸಿ ಸಾಹೇಬ್ರೆ, ನಿಮ್ಗೆ ಕಣ್ ಕಾಣಲ್ವಾ? ನೀವು ನೋಡ್ತಾ ಇಲ್ವಾ? ಇದು ಅವೈಜ್ಞಾನಿಕ ಅಂತ ನಿಮ್ಗೆ ತಿಳಿತಾ ಇಲ್ವಾ? ಹಾಗಾದ್ರೆ ನಾಳೆನೆ ಇದ್ರ ಬಗ್ಗೆ ನೀವು ಕ್ರಮ ವಹಿಸ್ಬೇಕು. ವೈ ರಾಘವೇಂದ್ರ ಸರ್, ನೀವು ಒಳ್ಳೆ ಒಬ್ಬ MP, ನಿಮ್ಗೆ ಒಳ್ಳೆ ಹೆಸರಿದೆ. ಯಾಕೆ ನೀವು ಸಾಗರದ ಬಗ್ಗೆ ಕೆಟ್ಟ ಧೋರಣೆ ತೋರಿದೀರಾ? ನಿಮ್ಗೆ ಇದ್ರ ಬಗ್ಗೆ ಕಾಳಜಿ ಇದ್ರೆ, ಜನರ ಜೀವದ ಜೊತೆಗೆ ಕಾಳಜಿ ಇದ್ರೆ
BY ರಾಘವೇಂದ್ರ ಅವರು ನಾಳೆ ಇದ್ರ ಬಗ್ಗೆ ಸಮೀಕ್ಷೆ ಮಾಡಬೇಕು. ಇದ್ರ ಬಗ್ಗೆ ಸರಿಯಾದಂತಹ ತೀರ್ಮಾನ ತಗೊಂಡು ಈ ಕಾಮಗಾರಿ ನಡೆಸ್ತಾ ಇರುವಂತಹ ಕಾಂಟ್ರಾಕ್ಟರ್ ಲೈಸೆನ್ಸ್ ರದ್ದುಗೊಳಿಸಬೇಕು. ಹಾಗೆ ಜನರ ಜೀವ ಉಳಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಧನ್ಯವಾದಗಳು. ಇವತ್ತೊಬ್ಬ ರೈತ ಸಂಘದ ಗೌರವ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಾಗರದಲ್ಲಿ ಈ ಹೈವೇ ಏನ್ ಕೆಲಸ ಮಾಡಿದಾರಲ್ಲ, ಇದು ಅವೈಜ್ಞಾನಿಕ. ಇದು 100ಕ್ಕೆ 100 ಅವೈಜ್ಞಾನಿಕ. ಕಾರಣ ಏನು ಅಂದ್ರೆ, ಈಗ ಮಾಡಿರೋ ಹೈವೇಯಲ್ಲಿ 7.5 ಮೀಟರ್ ಆ ಕಡೆ, 7.5 ಅಡಿ ಆ ಕಡೆ, 7.5 ಅಡಿ ಈ ಕಡೆ ಕಾನೂನುಬದ್ಧವಾಗಿ ತೆಗಿಬೇಕಿತ್ತು. ಇದು ಯಾವುದೋ ರಾಜಕೀಯ ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗೋಸ್ಕರ ಇವತ್ತು ಏನು ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ ಅನ್ನೋದು ಇದೆಯಲ್ಲ, ಇದನ್ನು ಕೇವಲ 1, 2, 3 ವ್ಯಕ್ತಿಗಳ ಹಿತಾಸಕ್ತಿಗೋಸ್ಕರ ಈ ಹೈವೇಯನ್ನು ಸಣ್ಣ ಮಾಡಿದ್ದಾರೆ. ಇವತ್ತು ಸ್ನೇಹಿತರು ನಾವು ನೋಡ್ತಾ ಇದ್ದೀವಿ, ಇವತ್ತು ಹೆಚ್ಚು ಕಮ್ಮಿ, ಇವತ್ತು ಎಷ್ಟು ವೆಹಿಕಲ್ ಇವ್ರೆ, 6ನೇ ವೆಹಿಕಲ್ ಇದು, 6ನೇ ವೆಹಿಕಲ್ ಆಕ್ಸಿಡೆಂಟ್ ಆಗ್ತಾ ಇರೋದು ಈ ಸಾಗರದ ಹೃದಯ ಭಾಗದಲ್ಲಿ. ಏನು NH ಅಂತ 206 NH ಅಂತ ಹೇಳ್ತಾ ಇದೀವಲ್ಲ, ಇದನ್ನ ಪೂರ್ತಿ ಕಾಮಗಾರಿ ಅವೈಜ್ಞಾನಿಕ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೋಡಿ, ಚರಂಡಿಗಳು, ಎಷ್ಟೊಂದು ಕಡೆ ಚರಂಡಿಗಳು ಇವ್ರು ಹಾಗೆ ಬಿಟ್ಟಿದ್ದಾರೆ. ಇದು ಯಾಕೆ ಈ ಕೆಲಸ ಮಾಡಿ, ಇದು ನೇರ ಹೊಣೆ. ಇದು ಯಾರು BY ರಾಘವೇಂದ್ರ ನಮ್ಮ MP ಇದಾರಲ್ಲ, ಅವರೇ ಇದಕ್ಕೆ ನೇರ ಹೊಣೆ ಅಂತೇಳಿ ಇಷ್ಟು ಜನರ ಸಮ್ಮುಖದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಮಾತಾಡಿ. ನ್ಯಾಷನಲ್ ಹೈವೇಸ್ ಅಥಾರಿಟಿ ಬಾಲ್ ಗುತ್ತಿಗೆದಾರ ಮತ್ತ BY ರಾಘವೇಂದ್ರ ಅವರ ವಿರುದ್ಧ ಘೋಷಣೆಗಳು ಮುಗಿಲು ಮುಟ್ಟಿದವು. ಜನರ ಜೊತೆ ಜೀವನದ ಚೆಲ್ಲಾಟ ಹೊಡಿತಿರೋ ಪ್ರಾಧಿಕಾರಕ್ಕೆ ಗುತ್ತಿಗೆದಾರರಿಗೆ ಧಿಕ್ಕಾರ. ಈ ಘಟನೆಯಿಂದಾಗಿ ಸುಮಾರು 2.5 ಗಂಟೆಗಳ ಕಾಲ ಬೆಂಗಳೂರು ಹೊನ್ನಾವರ ರಸ್ತೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಟೌನ್ ಇನ್ಸ್ಪೆಕ್ಟರ್ ಪುಲ್ಲಯ್ಯ ರಾಥೋಡ್, ಗ್ರಾಮಾಂತರ ಸಿಪಿಐ ಸಂತೋಷ್ ಶೆಟ್ಟಿ ಜನರನ್ನ ಸಮಾಧಾನ ಪಡಿಸಲು ಹರಸಾಹಸ ಪಡಬೇಕಾಯಿತು. ಯುವ ಮುಖಂಡ ಅಶೋಕ್ ಬೇಲೂರು, ವಕೀಲ ಜಿಕ್ರಿಯಾ ಹಾಗೂ ಕೆಳದಿ ರೋಡ್ ವಾಸೀಂ ಅವರ ಸಮ್ಮುಖದಲ್ಲಿ ಜನರನ್ನ ಸಮಾಧಾನ ಪಡಿಸಲಾಯಿತು. ಗಣಪತಿ ಕೆರೆ ಹತ್ರ ಹಾಕ್ಬೇಕು ಬ್ಯಾರಿಕೇಡ್. ಗಣಪತಿ ಕೆರೆ ಹತ್ರ ಅಲ್ಲೂ ಹಂಗೆ ಆಗ್ತದೆ. ಮಾರ್ಕೆ ಎಲ್ಲೋ ಇದೆ, ಗಾಡಿ ರೋಡ್ ಟರ್ನಿಂಗ್ ಎಲ್ಲ ಇದೆ ಅಲ್ಲಿ. ಗಣಪತಿ ಕೆರೆ ಮಾರ್ಕೆ ಎಲ್ಲೋ ಯಾಕಂದ್ರೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಸರ್. ಇಲ್ಲಿ ಧರಣಿ ಕೊಡ್ತೀವಿ, AC ಅವರು ಯಾರು ಇಲ್ಲ, ಬಂದಿಲ್ಲ, ಬಂದಿದ್ದು ಮಾತಾಡಬೇಕು. ಬೆಳಿಗ್ಗೆ ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳಿದ್ರು ಅವ್ರ ಕರೆಸ್ಬಿಟ್ಟು ಇದನ್ನ ಅವೈಜ್ಞಾನಿಕವಾಗಿ ಏನಾಗಿದೆ ಸರಿ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಶಾಸಕರ ಪರವಾಗಿ ಕೂಡ ನಾವು ಮಾಡ್ತೀವಿ. ಬೆಳಗ್ಗೆ AC ಆಫೀಸಿಗೆ ಅಧಿಕಾರಿಗಳೇ, ಇನ್ನು ಎಷ್ಟು ಅಪಘಾತಗಳನ್ನ ನೋಡಲು ನೀವು ಕಾಯ್ತಾ ಇದ್ದೀರಿ? ಸಾಗರದ BH ರಸ್ತೆಯ ಈ ಅವೈಜ್ಞಾನಿಕ ಕಾಮಗಾರಿಗೆ ಕೊನೆ ಯಾವಾಗ? ಸಾರ್ವಜನಿಕರ ಜೀವದ ಜೊತೆ ಆಟವಾಡೋದನ್ನ ನಿಲ್ಲಿಸೋದು ಯಾವಾಗ? ಆ ದೇವರೇ ಬಲ್ಲ. ನೋಡ್ತಿದ್ದೀರಿ ಸುದ್ದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ RBD ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, RBD ಮೋಟರ್ಸ್, RBD ಸೌಹಾರ್ದ ಸಹಕಾರ ಸಂಘ ನಿಯಮಿತ ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.